ಬೈ ಎಲೆಕ್ಷನ್ ಬ್ಯಾಟಲ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ಗೆ ಕಗ್ಗಂಟಾಯ್ತು ಬೈ ಎಲೆಕ್ಷನ್ ಬ್ಯಾಟಲ್. ಬಾಗಲಕೋಟೆ ದಾವಣಗೆರೆ ದಕ್ಷಿಣಕ್ಕೆ ಅಭ್ಯರ್ಥಿ ಆಯ್ಕೆ ಪೀಕಲಾಟ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಬ್ಯಾಟಲ್ ಇದೆಯಲ್ಲ ಕಗ್ಗಂಟಾಗಿ ಹೋಗ್ಬಿಟ್ಟಿದೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣಕ್ಕೆ ಅಭ್ಯರ್ಥಿ ಆಯ್ಕೆ ಪೀಕಲಾಟ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆಗೆ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಇದೆ. ಸುರ್ಜೇವಾಲಾ ಜೊತೆ ಟಿಕೆಟ್ ಕುರಿತಂತೆ ಸಿಎಂ ಮತ್ತು ಡಿಸಿಎಂ ಚರ್ಚೆಯನ್ನ ಕೂಡ ಮಾಡ್ತಾರೆ. ಸಿಎಂ ಡಿಸಿಎಂ ಚರ್ಚೆ ಬಳಿಕ ಟಿಕೆಟ್ ಕುರಿತು ಒಂದು ಅಂತಿಮವಾದಂತಹ ತೀರ್ಮಾನವೂ ಕೂಡ ಹೊರಗೆ ಬರುತ್ತೆ. ಈ ಸಭೆಗೂ ಮುನ್ನ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಎರಡೂ ಕ್ಷೇತ್ರಗಳಲ್ಲೂ ಹೆಂಗೆ ಪೀಕಲಾಟ ಅಥವಾ ತಿಕ್ಕಾಟ ಇದೆ ಅಂತ ಅಂದ್ರೆ, ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಮೇಟಿ ಕುಟುಂಬದವರು ನನಗೆ ಟಿಕೆಟ್ ಕೊಡಿ ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಜಗಳ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಾದೇವಿ ಮೇಟಿ ಅವರಂತೂ ನನಗೆ ಟಿಕೆಟ್ ಬೇಕು ಒಂದು ಹಂತದಲ್ಲಿ ಅಂತ ದೊಡ್ಡ ಮಟ್ಟದಲ್ಲಿನೇ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಕೆಲವೊಂದು ಕಡೆ ಸಿದ್ದರಾಮಯ್ಯನವರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಅಥವಾ ಆಸಕ್ತಿ ತೋರಿಸಿ, ಇಲ್ಲ ನೀವು 3 ಜನ ಒಟ್ಟಿಗೆ ನಿಲ್ಲಬೇಕು, ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಮಹಾದೇವಿ ಮೇಟಿ ಅವರು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಜೊತೆಗೆ ಉಮೇಶ್ ಮೇಟಿ ಅವರಿಗೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಬಟ್ ಮಹಾದೇವಿ ಮೇಟಿ ಅವರು ಮಾತ್ರ ಒಪ್ಕೊಳ್ತಾ ಇಲ್ಲ. ಸೊ ಅಲ್ಲಿ ಒಂದು ಕಗ್ಗಂಟಂತೂ ಇದ್ದೇ ಇದೆ. ಸೊ ಅದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಕಾಂಗ್ರೆಸ್ನ ಈ ನಾಯಕರು ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಅದು ಕಾಂಗ್ರೆಸ್ನ ಬಿಗಿ ಹಿಡಿತದಲ್ಲಿರುವಂತಹ ಕ್ಷೇತ್ರ. ಅದು ಇಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರು ಆಳಿದ ಕ್ಷೇತ್ರ ಅದು. ಸೊ ಈಗ ಶಾಮನೂರು ಶಿವಶಂಕರಪ್ಪನವರ ಜಾಗದಲ್ಲಿ ಯಾರು ಬರ್ತಾರೆ? ಒಂದ್ ಕಡೆ ಮುಸ್ಲಿಂ ಸಮುದಾಯ ನಮಗೂ ಕೊಡಿ ಟಿಕೆಟ್ ಅಂತ ಕೇಳ್ತಾ ಇದೆ. ಆ ಕ್ಷೇತ್ರದಿಂದ ಇಷ್ಟು ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದಿದ್ದೀವಿ, ಶಾಮನೂರು ಶಿವಶಂಕರಪ್ಪನವರಿಗಾಗಿ ದುಡ್ದಿದ್ದೀವಿ, ಈಗ ಆದ್ರೂ ನಮಗೂ ಕೊಡಿ. ಇಷ್ಟು ವರ್ಷ ನಾವು ಕೇಳಿಲ್ಲ, ಈಗ ಆದ್ರೂ ನಮಗೆ ಕೊಡಿ, ನಮಗ್ ಮನೆ ಹಾಕಿ ಅನ್ನೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ, ಮುಸ್ಲಿಂ ಸಮುದಾಯದ ಮುಖಂಡರು ಕೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು, ಇದು ನಮ್ಮ ಕ್ಷೇತ್ರ, ನಮ್ಮ ಮನೆಯ ಕುಡಿ, ಸಮರ್ಥ ಮಲ್ಲಿಕಾರ್ಜುನ್ ಅಥವಾ ಸಮರ್ಥ ಶಾಮನೂರು ಅವರಿಗೇನೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ನಾನಾ ರೀತಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಎಷ್ಟು ಒಂದು ಹಂತದಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಹೋಗಿ ಮುಸ್ಲಿಂ ಅಭ್ಯರ್ಥಿ ಆಗ್ಬೇಕು ಈ ಕ್ಷೇತ್ರದಿಂದ ಅಂತ ಹೇಳಿದಾಗ ಎಸ್ ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲೇ ಅವನ್ಯಾರ್ರಿ ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡೋದಕ್ಕೆ, ಹಿಂಗೆ ಮಾತಾಡಿದ್ರು ಎಸ್ ಮಲ್ಲಿಕಾರ್ಜುನ್ ಅವರು. ಅಷ್ಟು ಕೋಪ. ಸೊ ಹಂಗಾಗಿ ಒಂದ್ ಕಡೆ ಸ್ವಾಭಿಮಾನ ಅಂತ ಇದ್ದೇ ಇದೆ. ಸೊ ಸ್ವಾಭಿಮಾನದ ಜಟಾಪಟಿ ಇದೆ. ಇದೆಲ್ಲದರ ಜೊತೆಗೆ ಆ ಕ್ಷೇತ್ರದಲ್ಲಿ ನಿರ್ಣಾಯಕರು ಯಾರಪ್ಪ ಅಂತ ಅಂದ್ರೆ ಮುಸ್ಲಿಂ ಮತದಾರರು. ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ನಾಯಕರು ಯಾರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಜಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಜಾನಿ, ಏನ್ ನಡೀತಾ ಇದೆ ಅದರಲ್ಲೂ ಕಾಂಗ್ರೆಸ್ನ ವಲಯದಲ್ಲಿ? ಯಾಕೆಂತ ಅಂದ್ರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಹಂಚಿಕೆ ಕಗ್ಗಂಟಿದೆ. ಹಾಗಾಗಿ ದಾವಣಗೆರೆಯಲ್ಲಿ ಯಾರಿಗೆ ಕೊಡಬಹುದು ಮತ್ತೆ ಬಾಗಲಕೋಟೆಯಲ್ಲಿ ಯಾರಿಗೆ ಕೊಡಬಹುದು, ಈಗ ಚರ್ಚೆ ಏನ್ ನಡೀತಾ ಇದೆ, ಸಭೆ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಮ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅದರಲ್ಲೂ ವಿಶೇಷವಾಗಿ ಟಿಕೆಟ್ ಹಂಚಿಕೆ ವಿಚಾರ ಇದೀಗ ಸಾಕಷ್ಟು ಕಗ್ಗಂಟಾಗಿರುವಂಥದ್ದು. ಧಾರವಾಡ ದಕ್ಷಿಣ ಮತ್ತು ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಕಗ್ಗಂಟು ಮೂಡಿರೋ ಹಿನ್ನೆಲೆಯಲ್ಲೇ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುರ್ಜೇವಾಲಾ ಅವರು ಸುಮಾರು 1 ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿರುವಂಥದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಯಾರಿಗೆ ಕೊಟ್ಟರೆ ಅಲ್ಲಿ ಪಕ್ಷಕ್ಕೆ ಸಹಕಾರಿಯಾಗುತ್ತೆ, ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆನೂ ಸಹ
ಸುದೀರ್ಘವಾದಂಥ ಚರ್ಚೆ ಆಗಿರುವಂಥದ್ದು. ಯಾಕಂತಂದ್ರೆ ಟಿಕೆಟ್ ಹಂಚಿಕೆ ಘೋಷಣೆಗೂ ಮುಂಚಿತವಾಗಿಯೇ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರ್ತಕ್ಕಂಥ ಸಮರ್ಥ ಶಾಮನೂರ್ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯ ಸಹ ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪರವಾಗಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಸಹ ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಬಹುದೊಡ್ಡದಾದಂಥ ಕಗ್ಗಂಟಾಗಿರುವಂಥದ್ದು. ಯಾಕಂತಂದ್ರೆ ಶಾಮನೂರ್ ಕುಟುಂಬವನ್ನ ಬಿಟ್ಟು ಆ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಮಾಡೋದು ತುಂಬಾನೇ ಕಷ್ಟ. ಅದೇ ರೀತಿಯಾಗಿ ಮುಸ್ಲಿಮರು ಸಹ ಅವರನ್ನು ಸಹ ಹೊರಗಿಟ್ಟು ಚುನಾವಣೆಯನ್ನ ಮಾಡೋದು ಸಹ ಸಾಕಷ್ಟು ಕಷ್ಟ. ಆ ಹಿನ್ನೆಲೆಯಲ್ಲೇ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆ ಆಗಿರುವಂಥದ್ದು. ಈಗಾಗಲೇ ಚುನಾವಣಾ ಉಸ್ತುವಾರಿ ಸಮಿತಿ ಏನಿದೆ ಆ ಸಮಿತಿಯಲ್ಲೂ ಸಹ 8 ಹೆಸರುಗಳು ಪ್ರಸ್ತಾಪವಾಗಿದ್ವು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಅವರು ಚರ್ಚೆಯನ್ನ ಮಾಡಿರುವಂಥದ್ದು. ಇನ್ನೊಂದು ಕಡೆ ಬಾಗಲಕೋಟೆ ಉಪಚುನಾವಣೆಯಲ್ಲೂ ಸಹ ಅಲ್ಲೂ ಸಹ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರ ಸಾಕಷ್ಟು ಗೊಂದಲಕ್ಕೆ ಗೂಡಾಗ್ತಾ ಇರುವಂಥದ್ದು. ವಿಶೇಷವಾಗಿ ದಿವಂಗತ ಮೇಟಿ ಕುಟುಂಬದ ಮಕ್ಕಳ ಮಧ್ಯೆ ಇದೀಗ ಟಿಕೆಟ್ಗೆ ಸಾಕಷ್ಟು ಪೈಪೋಟಿ ಶುರುವಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಸಂಧಾನವನ್ನ ಮಾಡಿ ನಿಮ್ಮ ಕುಟುಂಬಕ್ಕೆ ಒಂದು ಟಿಕೆಟ್ ಅನ್ನು ಹಂಚಿಕೆ ಮಾಡ್ತೀವಿ, ಆದರೆ ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಅಂತ ಹೇಳಿದ್ರು ಸಹ ಅವರ ಕುಟುಂಬದಲ್ಲೇ ಇದೀಗ ಟಿಕೆಟ್ಗಾಗಿ ಸಾಕಷ್ಟು ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಯಾರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆಯನ್ನ ಮಾಡಿರುವಂಥದ್ದು. ಬಹುತೇಕವಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ 2 ಕ್ಷೇತ್ರಗಳ ಟಿಕೆಟ್ ಹಂಚಿಕೆಯನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳು ಇರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.